ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ನಿಮಗಿದು ಗೊತ್ತಾ? ಅನುಶ್ರೀಯ ಕಿಡ್ನಾಪ್ ಮಾಡಲು ಯತ್ನಿಸಿದ್ರಂತ. ಯಾರು, ಏನಾಯಿತು? ಇಲ್ಲಿದೆ ಸಂಪೂರ್ಣ ಕಥೆ. ಕನ್ನಡದ ಅತ್ಯಂತ ಜನಪ್ರಿಯ ನಿರೂಪಕರಲ್ಲಿ ಒಬ್ಬರಾದ ಅನುಶ್ರೀ ಅವರ ಜೀವನದಲ್ಲಿ ನಡೆದ ಈ ಘಟನೆ ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಇಂದು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಈ ಸ್ಟಾರ್ ಆಂಕರ್ ಬೆಂಗಳೂರಿಗೆ ಬಂದ ಆರಂಭದ ದಿನಗಳಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ರು. ಆ ಕಷ್ಟದ ದಿನಗಳಲ್ಲಿ ನಡೆದ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸುವಂತಾಗಿತ್ತು. ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದ ಅನುಶ್ರೀ ಆಡಿಷನ್ಗಾಗಿ ಪ್ರತಿದಿನ ಓಡಾಡ್ತಾ ಇದ್ರು. ಆಗ ಅವರ ಬಳಿ ಹೆಚ್ಚು ಹಣವಿರಲಿಲ್ಲ. ಮಲ್ಲೇಶ್ವರಂ ಗ್ರೌಂಡ್ ಬಳಿ ಇದ್ದ ಕಚೇರಿಯಿಂದ ಶಿವಾನಂದ್ ಸರ್ಕಲ್ ಸಮೀಪದ ಪಿಜಿಯವರೆಗೆ ಪ್ರತಿದಿನ ಸುಮಾರು 20ರಿಂದ 25 ನಿಮಿಷಗಳ ಕಾಲ ನಡೆದುಕೊಂಡೇ ಹೋಗ್ತಾ ಇದ್ರು. ಕೇವಲ 15 ರೂಪಾಯಿ ಆಟೋ ಚಾರ್ಜ್ ಉಳಿಸಬೇಕೆಂಬ ಕಾರಣಕ್ಕೆ 5 ತಿಂಗಳ ಕಾಲ ಹೀಗೆ ನಡೆದು ಹೋಗ್ತಾ ಇದ್ರು. ಒಂದು ದಿನ ತುಂಬ ಸುಸ್ತಾಗಿದ್ದ ಕಾರಣ ಮೊದಲ ಬಾರಿಗೆ ಆಟೋ ಹತ್ತಿದ್ರು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಕೆಲವೇ ನಿಮಿಷದಲ್ಲಿ ಆಟೋ ಚಾಲಕ ಪಿಜಿಗೆ ಹೋಗಬೇಕಿದ್ದ ದಾರಿಯನ್ನ ಬಿಟ್ಟು ಮಂತ್ರಿ ಮಾಲ್ ಹಿಂಭಾಗದ ನೆಚ್ಚಿನ ರಸ್ತೆಯ ಕಡೆಗೆ ಆಟೋ ತಿರುಗಿಸಿದ. ಮೊದಲಿಗೆ ಅನುಶ್ರೀಗೆ ಏನಾಗುತ್ತಿದೆ ಎಂಬುದು ಅರ್ಥವಾಗಲಿಲ್ಲ. ಆದರೆ ದಾರಿ ತಪ್ಪುತ್ತಿರೋದು ಗಮನಕ್ಕೆ ಬಂದ ತಕ್ಷಣ ಅವರು ಚಾಲಕನನ್ನು ಪ್ರಶ್ನಿಸಿದ್ರು. ಆತ ಯಾವುದೇ ಸ್ಪಷ್ಟ ಉತ್ತರ ನೀಡಲಿಲ್ಲ. ಅನುಮಾನ ಹೆಚ್ಚಾಗುತ್ತಿದ್ದಂತೆ ಅನುಶ್ರೀ ಗಟ್ಟಿಯಾಗಿ ಕೂಗಲು ಪ್ರಾರಂಭಿಸಿದ್ರು. ಆಟೋ ನಿಲ್ಲಿಸುವಂತೆ ಒತ್ತಾಯಿಸಿದ್ರು. ಅನುಶ್ರೀ ಜೋರಾಗಿ ಕಿರುಚುತ್ತಿದ್ದಂತೆ ಸುತ್ತಮುತ್ತಲಿದ್ದ ಕೆಲವರು ಗಮನ ಹರಿಸಿದ್ರು. ಜನರು ಬರುತ್ತಿದ್ದದನ್ನ ಕಂಡ ಆಟೋ ಚಾಲಕ ಗಾಬರಿಗೊಂಡು ಆಟೋ ನಿಲ್ಲಿಸಿದ. ಕೂಡಲೇ ಅನುಶ್ರೀ ಆಟೋದಿಂದ ಇಳಿದು ಸುರಕ್ಷಿತ ಸ್ಥಳಕ್ಕೆ ಓಡಿದ್ರು. ಆ ದಿನ ಧೈರ್ಯವಾಗಿ ಪ್ರತಿಕ್ರಿಯಿಸಿರಲಿಲ್ಲ ಅಂದರೆ ಏನಾಗುತ್ತಿತ್ತೋ ಎಂದು ನಂತರ ಹಲವು ಸಂದರ್ಶನಗಳಲ್ಲಿ ಅವರು ನೆನಪು ಮಾಡಿಕೊಂಡಿದ್ದಾರೆ. ಈ ಘಟನೆ ಬಳಿಕ ಅನುಶ್ರೀ ಕೆಲವು ದಿನಗಳ ಕಾಲ ಒಬ್ಬರೇ ಆಟೋ ಹತ್ತಲು ಹೆದರಿದ್ರು. ಆದರೆ ಈ ಭಯವನ್ನು ಮೀರಿ ತಮ್ಮ ಕನಸನ್ನು ಬಿಟ್ಟುಕೊಡದೆ ಶ್ರಮಿಸಿದ್ರು. ಕಷ್ಟಗಳನ್ನು ಎದುರಿಸಿ ಇಂದು ಕನ್ನಡದ ನಂಬರ್ 1 ನಿರೂಪಕರಲ್ಲಿ ಒಬ್ಬರಾಗಿ ನಿಂತಿದ್ದಾರೆ. ಅನುಶ್ರೀ ಅವರ ಈ ಅನುಭವ ಪ್ರತಿಯೊಬ್ಬರಿಗೂ ಒಂದು ಪಾಠವಾಗಿದೆ. ವಿಶೇಷವಾಗಿ ಮಹಿಳೆಯರು ಒಬ್ಬರೇ ಪ್ರಯಾಣಿಸುವಾಗ ವಾಹನದ ದಾರಿ ಗಮನಿಸುವುದು, ಅನುಮಾನ ಬಂದರೆ ತಕ್ಷಣ ಪ್ರತಿಕ್ರಿಯಿಸುವುದು, ಅಗತ್ಯವಿದ್ದರೆ ಜೋರಾಗಿ ಸಹಾಯ ಕೇಳುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಘಟನೆ ನೆನಪಿಸುತ್ತೆ.